ನಿಮ್ಮಿಬ್ಬರು ಮುಂದೆ ಒಂದಷ್ಟು ವೆಜಿಟೇಬಲ್ಸ್ ಇದೆ. ಪ್ರತಿ ಸತಿ ವೆಜಿಟೇಬಲ್ಸ್ ನೇಮ್ ಹೇಳ್ದಂಗೆ ಅದನ್ನು ನೀವು ಎತ್ಕೊಬೇಕು. ಎಲ್ಲಿದೆ? ಯಾರ ಕಡೆ ಬಿತ್ತು? ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನನಗೆ ಫುಲ್ ಡೇ ಕೆಲಸ ಇದೆ, ಆದ್ದರಿಂದ ಡೈಲಿ ವ್ಲಾಗ್ ಮಾಡೋದು ಬೇಡ, ಏನಾದರೂ ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಏನು ಮಾಡೋದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನೀವೆಲ್ಲ ತಮ್ಮನೇಲಿ ನೋಡಿರ್ತೀರ ಏನಿರುತ್ತೆ ಅಂತ. ಸೊ ಅದನ್ನು ಹೇಳ್ತಾ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆ್ಯಂಡ್ ಇವಾಗ ಚಾಲೆಂಜ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಬೆಳಗ್ಗೆ ರೊಟೀನ್ ಬಗ್ಗೆ ಹೇಳ್ತೀನಿ ಗೈಸ್. ನನ್ನ ಬೆಳಗ್ಗೆ ರೊಟೀನಲ್ಲಿ ಒಂದು ಸ್ಪೆಷಲ್ ಪ್ರಾಡಕ್ಟ್ ಆ್ಯಡ್ ಮಾಡ್ತೀನಿ. ಆ ಪ್ರಾಡಕ್ಟ್ ಏನಂತ ನೀವು ತಿಳ್ಕೊಳ್ಳಿ ಗೈಸ್. ನಾನಿವತ್ತು ಹೇಳಕ್ಕೆ ಬಂದಿರೋದು ಡಿಸಾನೋ ಆ್ಯಪಲ್ ಸೈಡರ್ ವಿತ್ ಮದರ್ ವೆನಿಗರ್ ಬಗ್ಗೆ. ಸೊ ಪ್ರತಿಯೊಬ್ಬರಿಗೂ ಅವರ ಗಟ್ ಹೆಲ್ತು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಅವ್ರ ಗಟ್ ಏನಾದ್ರು ಹಾಳಾಗಿದ್ರೆ ಅವಾಗ ಅವ್ರ ಮೂಡ್ ಹಾಳಾಗುತ್ತೆ, ಅವ್ರ ಡೈಜೆಷನ್ ಹಾಳಾಗುತ್ತೆ, ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಏನಾದ್ರು ಮಾಡ್ತಿದ್ರೆ ಅದು ಕೂಡ ಸ್ಪಾಯ್ಲ್ ಆಗುತ್ತೆ. ಸೊ ಪ್ರತಿಯೊಂದಕ್ಕೂ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಹತ್ರ ಇವತ್ತು ಡಿಸಾನೋ ಆ್ಯಪಲ್ ಸೈಡರ್ ವೆನಿಗರ್ ವಿತ್ ಮದರ್ ಇದೆ. ದಿಸ್ ಕಮ್ಸ್ ಇನ್ ರಾ, ಅನ್ಫಿಲ್ಟರ್ಡ್ ಆ್ಯಂಡ್ ಅನ್ಪ್ಯಾಸ್ಚರೈಸ್ಡ್ ಮೆಥಡ್ ವಿತ್ 100% ಹಿಮಾಲಯನ್ ಆ್ಯಪಲ್. ಕೆಳಗಡೆ ಕಾಣಿಸ್ತಾ ಇರೋ ಈ ಕ್ಲೌಡಿ ಲೇಯರ್ನ ಮದರ್ ವೆನಿಗರ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಫುಲ್ ಆಫ್ ಪ್ರೋಬಯೋಟಿಕ್ಸ್ ಆ್ಯಂಡ್ ಎನ್ಸೈಮ್ಸ್. ನನ್ನ ಎವ್ರಿಡೇ ರೊಟೀನ್ ಏನಂದರೆ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ 1 ಸ್ಪೂನ್ ಆಫ್ ವೆನಿಗರ್ ಹಾಕ್ಕೊಂಡು ಅದ್ರ ಜೊತೆ ಹಾಟ್ ವಾಟರ್ ಮಿಕ್ಸ್ ಮಾಡಿ ಒಂದು ಸತಿ ಕುಡಿದ್ರೆ ನನ್ನ ಎಂಟೈರ್ ಡೇ ತುಂಬ ಪೀಸ್ಫುಲ್ಲಾಗಿರುತ್ತೆ. ಆ್ಯಂಡ್ ನನ್ನ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ನನ್ನ ವೆಯ್ಟ್ ಮ್ಯಾನೇಜ್ಮೆಂಟ್ ಇನ್ಕ್ರೀಸ್ ಆಗುತ್ತೆ, ಆ್ಯಂಡ್ ಅದ್ರ ಜೊತೆ ನನ್ನ ಮೂಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಇದು ನನ್ನ ಸ್ಕಿನ್ನ ಗ್ಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನನ್ನ ಗಟ್ಟು ಹೆಲ್ದಿಯಾಗಿರುತ್ತೆ. ಅದ್ರ ಜೊತೆ ನನಗೆ ಎವ್ರಿಡೇ ಡಿಟಾಕ್ಸ್ ಇದು ಕಂಪ್ಲೀಟ್ ಮಾಡುತ್ತೆ. ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಪಟ್ ಅಂತ ನಾನು ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆ ನೀವು ಫಿಟ್ಟಾಗಿ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಗಟ್ ಹೆಲ್ತ್ ಜೊತೆ ನಿಮ್ಮ ಹೆಲ್ತ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಗೈಸ್, ವೆಲ್ಕಮ್ ಟು ಆರ್ ನೆಕ್ಸ್ಟ್ ಚಾಲೆಂಜ್ ವಿಡಿಯೋ ಗೈಸ್. ಸೊ ಇವತ್ತು ಏನು ಚಾಲೆಂಜ್ ಅಂತ ತಮ್ನೇಲಲ್ಲಿ ನೋಡಿ ಒಂದು ಐಡಿಯಾ ಇರುತ್ತೆ ನಿಮಗೆ. ಸೊ ಇದು ಒಂದು ಚಾಲೆಂಜು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ್ಯಂಡ್ ಆಲ್ಸೋ ಈ ಚಾಲೆಂಜಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ನಾನು ಜಸ್ಟ್ ಹೋಸ್ಟ್ ಆಗಿ ಈ ಚಾಲೆಂಜ್ ನಡೆಸ್ತಾ ಇದ್ದೀನಿ. ಆ್ಯಂಡ್ ಈ ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಮ್ಮ ವಿಶ್ರುತಾ ಆ್ಯಂಡ್ ಋತಿಕ್. ಸೊ ಇವರಿಬ್ಬರಿದ್ದಾರೆ. ತೊಗೊಳ್ರ ಮೈಕು, ಒಂದು ನೀವೇ ಇಟ್ಕೊಳ್ರಿ. ಇವತ್ತು ವಿಶ್ರುತಾ ಮತ್ತು ಋತಿಕ್ಕು ಅವರಿಬ್ಬರು ಆಟ ಆಡ್ತಾ ಇರ್ತಾರೆ. ಆ್ಯಂಡ್ ಇವತ್ತು ಇಷ್ಟು ವೆಜಿಟೇಬಲ್ಸ್ ಇದೆ ಗೈಸ್. ಇಷ್ಟು ವೆಜಿಟೇಬಲ್ಸ್ ಏನಕ್ಕಿದೆ ಅಂತ ಹೇಳ್ತೀನಿ ಕ್ವಿಕ್ಕಾಗಿ. ಸೊ ಈ ಚಾಲೆಂಜ್ ಏನಂದರೆ, ಎಲ್ಲದಕ್ಕಿಂತ ಮುಂಚೆ ನೀವಿಬ್ಬರು ಬ್ಲೈಂಡ್ ಫೋಲ್ಡ್ಸ್ ಹಾಕೊಂಬಿಡಿ. ಕ್ವಿಕ್ಲಿ ಬ್ಲೈಂಡ್ ಫೋಲ್ಡ್ಸ್ ಆನ್. ಇಬ್ರಿಗೂ ಏನಕ್ಕೆ ಬ್ಲೈಂಡ್ ಫೋಲ್ಡ್ ಆಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಎಲ್ಲ ಇವಾಗ ಗೊತ್ತಾಗುತ್ತೆ ಗೈಸ್ ನಿಮಗೆ. ನೋಡೋಣ. ಏನು ಕಾಣಿಸ್ತಾ ಇಲ್ವಾ? ಇಲ್ಲ ಸಹ ಮೋಸ ಗೀಸ ಎಲ್ಲ ಮಾಡಿಯಾ? ಮತ್ತು ನೀನು ಕೆಳಗಡೆ ತಲೆ ಬಗ್ಬೇಕಾದ್ರೆ ಫುಲ್ಲಿಂಗ್ ತಲೆ ಬಗ್ಸ್ಬೇಕು. ಎಸ್, ಆ ಥರ ಬಗ್ಸ್ಬಿಟ್ಟೆ ಮಾಡಬೇಕು. ಅದಕ್ಕೆ ಹೇಳಿದ್ದು. ನನಗೆ ಗೊತ್ತಪ್ಪ, ನನಗೆ ಗೊತ್ತು, ಅದಕ್ಕೆ ಹೇಳ್ತಾ ಇರೋದು. ಆ್ಯಂಡ್ ವಿಶ್ವತ್ತೊಂದು ನೀಟಾಗಿ ಕವರ್ ಆಗಿದೆ. ಸೊ ಇವಾಗ ಕೇಳಿಸ್ಕೊಳ್ವಾ ಇಬ್ಬರು. ಸಹ ನಿನಗೂ ರೂಲ್ಸ್ ಏನೂ ಗೊತ್ತಿಲ್ಲ, ಆ್ಯಂಡ್ ವಿಶ್ವತಾ ನಿನಗೂ ಏನೂ ಗೊತ್ತಿಲ್ಲ. ಅದಕ್ಕೆ ಇಬ್ರಿಗೂ ಇವಾಗ ಕ್ವಿಕ್ಕಾಗಿ ರೂಲ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹಂಗೆ ಜೊತೆಗೆ ಆಡಿಯನ್ಸ್ಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ಎಂಟೈರ್ ರೂಲ್ಸ್ ಏನಂತ. ಸೊ ಇವಾಗ ಏನಂದರೆ, ನಿಮ್ಮ ಮುಂದೆ ಸಹ ನೀನು ಮತ್ತು ವಿಶ್ವತಾ ನಿಮ್ಮಿಬ್ಬರು ಮುಂದೆ ಒಂದಷ್ಟು ವೆಜಿಟೇಬಲ್ಸ್ ಇದೆ. ಸೊ ನಾನು ಪ್ರತಿ ಸತಿ ವೆಜಿಟೇಬಲ್ಸ್ ನೇಮ್ ಹೇಳ್ದಂಗೆ ಆ ವೆಜಿಟೇಬಲ್ಸ್ನ, ಅಥವಾ ನಾನು ಎಕ್ಸ್ಟ್ರಾ ಬೇಕಿದ್ರೆ ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಎಕ್ಸ್ಟ್ರಾ ಸಾಮಾನು ಇಡ್ಬೋದು, ಆಯಿತಾ? ಅದನ್ನು ನೀವು ಎತ್ಕೊಬೇಕು. ಇವಾಗ ಎಕ್ಸಾಂಪಲ್, ನಾನು ಬನಾನಾ ಅಂತ ಅಂತೀನಿ. ನೀವಿಬ್ಬರು ಬನಾನಾನ ಎತ್ಕೊಂಡು ನನಗೆ ತೋರಿಸ್ಬೇಕು. ನಾನು ಕರೆಕ್ಟಾಗಿ ನೀವು ಬನಾನಾನೇ ಎತ್ಕೊಂಡಿದ್ದೀರಾ ಇಲ್ವಾ ಅಂತ ಹೇಳಿ ಅಪ್ರೂವ್ ಮಾಡಿ ನಿಮಗೆ ಪಾಯಿಂಟ್ಸ್ ಕೊಡ್ತೀನಿ. ಓಕೆನಾ? ರೆಡಿನಾ? ಓಕೆ, ಡನ್ನಾ? ಸರಿ ಸರಿ ಗೈಸ್, ಕೈ ಎತ್ತು. ಇವಾಗ ಮೈಕಲ್ಲಿಟ್ಟಿದ್ದೀನಿ. ಓಕೆ, ಮೈಕಲ್ಲಿಟ್ಟಿದ್ದೀನಿ. ನೀವಿಬ್ಬರು ಮಾತಾಡೋಂಗಿದ್ರೆ ಒಂದು ಸ್ವಲ್ಪ ಜೋರಾಗಿ ಮಾತಾಡಬೇಕು. ಇವಾಗ ವೆಜಿಟೇಬಲ್ಸು ಅದು ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಹಂಗೆ ಇಡಲ್ಲ, ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಸೊ ಕೈ ಕೆಳಗೆ ಇಡ್ಕೋ. ಯಾರು ಮುಟ್ಟೆ ಇಲ್ಲ. ನೀನು ಆರಾಮಾಗಿರೋ ವಿಶ್ವತಾ. ಗೈಸ್, ಇವಾಗೆಲ್ಲ ಸ್ವಲ್ಪ ಶಫಲ್ ಮಾಡಿಬಿಡ್ತೀನಿ. ಒಂದು ರೌಂಡ್ ಶಫಲ್ ಮಾಡಿ ಆಯಿತು. ಓಕೆ, ಮತ್ತೆ ಎಲ್ಲ ರೀಶಫಲ್ ಮಾಡಿದ್ದೀನಿ. ಇವರಿಬ್ಬರು ರೆಡಿ ಇದ್ದಾರೆ. ಎಕ್ಸ್ಟ್ರಾ ಏನಾದರೂ ಐಟಮ್ ಆ್ಯಡ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬನ್ನಿ, ಎಕ್ಸ್ಟ್ರಾ ಏನಾದರೂ ಇದ್ದರೆ ಆ್ಯಡ್ ಮಾಡೋಣ. ಗೈಸ್, ನಾನು ಎಕ್ಸ್ಟ್ರಾ ಇದಿಷ್ಟು ಐಟಮ್ ತೊಗೊಂಬಂದಿದ್ದೀನಿ. ಇದು ಮತ್ತು ಇದು. ಸೊ ಇದಿಷ್ಟೂ ಇವ್ರಿಗೆ ಹೇಳಿಲ್ಲ. ನೋಡೋಣ
ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ ಪಟ್ ಅಂತ ಬನ್ನಿ. ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ನಿಮ್ಮ ಫಸ್ಟ್ ಐಟಮ್ಮು ಪಿಕ್ ಮಾಡಬೇಕಾಗಿರೋದು ಟ್ಯಾಬ್ಲೆಟ್. ಸಿಕ್ತು ನನಗೆ. ಸಹೋ ಟ್ಯಾಬ್ಲೆಟ್ ಪಕ್ಕದಲ್ಲಿಡ್ಬು. ಸೊ ಫಸ್ಟ್ ಒನ್ನು ಸಹೋ ಎತ್ತಿದ್ದಾನೆ, ಫುಲ್ ಪಕ್ಕದಲ್ಲಿ ಇಟ್ಬಿಡು. ಹಾಂ, ಓಕೆ. ನೆಕ್ಸ್ಟು 3, 2, 1 ಸ್ಟಾರ್ಟ್. ಆರೆಂಜ್. ಇದು ಸಹೋಗೆ 2 ಪಾಯಿಂಟ್ಸ್. ಲೆಟ್ಸ್ ಗೋ. ಆಯಿತಾ? ಹಾಂ. ಥರ್ಡ್ ಒನ್ನು ಕ್ವಿಕ್ಕಾಗಿರಬೇಕು. ನೀವಿಬ್ರು ಹಿಂಗೆ ಮೆತ್ತಿಗೆ ಹಿಂಗೆ ಇದ್ರೆ ಆಗಲ್ಲ. ಮತ್ತು ಯಾವ ವಿಷುತ ವೃತ್ತಿಗೆ ಹಿಂಗೆ ಮುಟ್ಟದ ಅಂದಿದ ತಕ್ಷಣ ನೀನು ಅದನ್ನು ಬಿಡೋದಲ್ಲ, ಕಿತ್ಕೊಬೇಕು. ಕಿತ್ಕೊಂಡು ಒಂದು ಕೈಯಲ್ಲಿ ಹಿಂಗೆ ಎತ್ತಿ ಡಿಕ್ಲೇರ್ ಮಾಡಿದಾಗ್ಲೇ ವಿನ್ನರು. ಅಷ್ಟು ಈಸಿಯಾಗೆಲ್ಲ ಬಿಟ್ಕೊಡಂಗಿಲ್ಲ. ಓಕೆನಾ? ಓಕೆ. ಸೊ ಇವಾಗ ಕೊಬ್ಬರಿ ತಗೊಂಡು ನೀ ಬಾಯಿ ಬಿಡಮ್ಮ ತಾಯಿ. ಎತ್ಕೊಂಡು ಒಂದು ಕೆಲಸ ಮಾಡಿ, ಎತ್ಕೊಂಡು ಹಂಗೆ ಜೋಬ್ಗೆ ಹಾಕ್ಕೊಂಡು ಮನೆಗೆ ಹೋಗ್ಬಿಡು. ನೀನು ಹೇಳ್ಬೇಕು, ಡಿಕ್ಲೇರ್ ಮಾಡಬೇಕು. ಓಕೆ, ವಿಶ್ವತಂಗೆ 1 ಪಾಯಿಂಟು. ಇವಾಗ ನೆಕ್ಸ್ಟು ಕ್ಯಾರೆಟ್. ಅಷ್ಟೇ ಅವಳು ಡಿಕ್ಲೇರ್ ಮಾಡಿದ್ಲು. ವಿಶ್ವತಂದು ಪಾಯಿಂಟು ಗೈಸ್, ವಿಶ್ವತಂದು. ಓಕೆ, ಇವಾಗ ನೆಕ್ಸ್ಟು ಹೇರ್ ಬ್ಯಾಂಡ್. ಎಲ್ಲಿದೆ? ಹಾಂ, ಇಟ್ಟಿದ್ಯಾ? ಇಲ್ಲ, ಹಿಡ್ದಿರನೇ ಆಟ ಆಡಿಸ್ತಾ ಇದ್ದೀನಿ. ಇದಾ? ಹಾಂ, ಇದೆ. ಸಹೋಗ್ ಸಿಕ್ತು. ಎಷ್ಟು ಆಟ ಆಡ್ಬಿಟ್ರಿ ಯಪ್ಪ. ಸಹೋಗ್ ಫೈನಲಿ ಸಿಕ್ತು. ಓಕೆ, ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು. ವಿಶ್ವತಾಗ ಡಿಕ್ಲೇರ್ ಮಾಡಿದ್ಲು ಆಲ್ರೆಡಿ. ವಿಶ್ವತಾಗ ಸಿಕ್ತು. ಸಾಕು. ಒಂದು ಸಿಕ್ಕರೆ ಮುಗಿತಮ್ಮ. ಅಯ್ಯೋ, ಅದಾದ್ಮೇಲೆ ಋತಿಕ್, ವಿಶ್ವತ ಇಲ್ಲ, ಇಬ್ರು ಈಕ್ವಲ್ ಇದೆ ಗೈಸ್. ಇವಳ್ದು 3 ಇದೆ ಆ್ಯಂಡ್ ಋತಿಕ್ದು 3 ಇದೆ. ಇನ್ನೂ ಅಷ್ಟಿದೆ, ನೋಡೋಣ. ಓಕೆ, ಇವಾಗ ಸೌತೆಕಾಯಿ. ವಿಶ್ವತ. ಅಯ್ಯೋ, ನಿನ್ನ ಹತ್ರ ಇತ್ತು. ಓಕೆ, 4 ಪಾಯಿಂಟ್ಸ್ ಆಯಿತು. ಇವಾಗ ನೆಕ್ಸ್ಟು ಬೀಟ್ರೂಟ್. ಆ ಮೈಕ್ನ ಏನಾನ ಮಾಡಿ ಗಿಡಿವ ಇಬ್ರು. ವಿಶ್ವತಂಗೆ ಸಿಕ್ತು. ಇವಾಗ ನೆಕ್ಸ್ಟು ಆ ಡ್ರೈ ಚಿಲ್ಲಿ ಇತ್ತಲ್ಲ, ಬ್ಯಾಡಿಗೆ ಮೆಣಸಿನ್ಕಾಯಿ ಏನದು, ಆ ಡ್ರೈ ಚಿಲ್ಲಿ. ಇದಾ? ಹಾಂ, ಕರೆಕ್ಟ್. ಋತಿಕಿಗೆ ಸಿಕ್ತು. ಇವಾಗ ಒನ್ ಆಫ್ ದ ಟಫೆಸ್ಟ್ ಕೊಡ್ತೀನಿ. ನಾರ್ಮಲ್ ಚಿಲ್ಲಿ. ಅಯ್ಯೋ, ವಿಶ್ವತ ಲಾಸ್ಟಿಗೆ ಈ ಕಡೆ ಸೈಡಲ್ಲಿತ್ತು ಗೈಸ್. ಅವ್ರು ಮುಟ್ಟಲ್ಲ ಅಂತ ಅಂದ್ಕೊಂಡೆ, ಹೆಂಗೋ ವಿಶ್ವತ ಎತ್ಕೊಂಡ್ಬಿಟ್ಲು. ಓಕೆ, ಡನ್. ಬನಾನಾ ಸಿಕ್ತು ಸಹೋಗೆ. ನಿಂಗೂ ಸಿಕ್ಕಿಲ್ವಾ ಇಷ್ಟೊಂದು? ಇವಾಗ ನೆಕ್ಸ್ಟು ಬ್ರಿಂಜಾಲ್, ಬದನೆಕಾಯಿ. ಹಾಂ, ವಿಶ್ವತಂಗೆ ಸಿಕ್ತು. ಆ್ಯಂಡ್ ನವಿಲ್ ಕೋಸು. ಒಂದೇ ಒಂದು ಹಿಂಟ್ ಕೊಡ್ತೀನಿ, ಕೆಳಗಡೆ ಬಿದ್ದೋಯ್ತು. ನನಗೆ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಕೆಳಗಡೆ ಎಲ್ಲಿದೆ? ಯಾರ ಕಡೆ ಬಿತ್ತು? ಲಾಸ್ಟ್ ಹಿಂಟು. ಯಾವ ಕಡೆ ಅಂತ ಹೇಳು. ಲಾಸ್ಟ್ ಹಿಂಟು ಟೇಬಲ್ ಮೇಲೆ ವಾಪಸ್ ಇಟ್ಟೆ. ಇದು ಹಾಂ, ಕರೆಕ್ಟ್. ವಿಶ್ವತಂಗೆ ಸಿಕ್ಬಿಡ್ತು. ಓಕೆ, ಇವಾಗ ನೆಕ್ಸ್ಟು ಕ್ಯಾಪ್ಸಿಕಮ್. ಇಲ್ಲೇ ಇತ್ತು. ಅಯ್ಯೋ, ಇಲ್ಲೇ ಎಲ್ಲ ಆ ಕಡೆ ಇಟ್ಟಿದ್ಯಾ? ಮೂವ್ ಮಾಡ್ದ. ಕ್ಯಾಪ್ಸಿಕಮ್ಮು ವಿಶ್ವತಂಗೆ ಸಿಕ್ತು. ಪಾಪ ಸಹೋ. ಓಕೆ, ಇವಾಗ ಕರ್ಬೇವಿನ ಸೊಪ್ಪು. ಸಹೋ ಹೊಡಿತಾನೆ ಅನ್ಸದೆ. ಹಾಂ, ಕರ್ಬೇವಿನ ಸೊಪ್ಪು ಸಹೋಗೆ ಸಿಗ್ತದೆ. ಇವಾಗ ನೆಕ್ಸ್ಟು ಆಯಿಂಟ್ಮೆಂಟ್. ಸಹೋ ಡಿಕ್ಲೇರ್ ಮಾಡಿದಾಗ ಸಹೋಗೆ ಸಿಗ್ತದೆ. ಓಕೆ, ಇವಾಗ ಈರುಳ್ಳಿ.
ಸಾಕು 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 ಓಕೆ ಸಮಾಧಾನ ಅವ್ನು ಅವಾಗಲೇ ಏನೋ ಅಂದ. ಆಯಿತಾ? ಓಕೆ, ಇವಾಗ ನೆಕ್ಸ್ಟ್ ಐಟಮ್ ಬಂದು ಟೊಮ್ಯಾಟೊ. ಇದು ಎಸ್, ಕರೆಕ್ಟ್. ಓಕೆ, ಇವಾಗ ನೆಕ್ಸ್ಟ್ ಐಟಮ್ ಬಂದು ಸಪೋಟ. ಎಲ್ಲ ಮೂವ್ ಮಾಡ್ದಾಗ ಇಲ್ಲೇ ಇದ್ದ. ಕರೆಕ್ಟ್. ಆ್ಯಂಡ್ ಲಾಸ್ಟ್ ಐಟಮ್ ಬಂದು ಇವಾಗ ಇದನ್ನ ಎತ್ಕೊಂಡವ್ರಿಗೆ 2 ಪಾಯಿಂಟ್ಸು. ಆಯಿತಾ? ಕಿತ್ಲಾಡಬಾರ್ದು ಅದುವೆ. ಓಕೆ, ತುಂಬ ಕ್ವಿಕ್ಕಾಗಿ ಎತ್ಕೊಬೇಕು. ಲಾಸ್ಟ್ ಐಟಮ್. ಓಕೆನಾ? ಬೇಗ. ಮೈಕು. ಅಯ್ಯೋ, ಪರವಾಗಿಲ್ಲ, ನಾನೇ ಗೆಲ್ಲದ ಅನ್ಸುತ್ತೆ. ಬೇಡ, ಏನ್ ಗೆಲ್ಲೋದು ಅನ್ಸುತ್ತೆ? ಐ ಡೋಂಟ್ ಥಿಂಕ್ ಸೊ. ಇನ್ನ ಮುಗೀತಲ್ಲ? ಮುಗೀತು. ಇನ್ನು ಬ್ಲೈಂಡ್ ಫೋಲ್ಡ್ಸ್ ತೆಗಿಬೋದು. ಇವಾಗ ಇಬ್ಬರದು ಪಾಯಿಂಟ್ಸ್ ಲೆಕ್ಕ ಹಾಕೋಣ, ಯಾರ್ಯಾವ್ದು ಎಷ್ಟೆಷ್ಟು ಆಗಿದೆ ಏನೇನು ಅಂತ ನೋಡೋಣ. ಕೌಂಟ್ ಮಾಡಿರಿ. ಫಸ್ಟ್ ವಿಶ್ವತನ್ ಕೌಂಟ್ ಮಾಡಿಬಿಡ್ತೀನಿ ಇರೋ ಗೈಸ್. ವಿಶ್ವತನ್ ಪಾಯಿಂಟ್ಸು ರೆಕಾರ್ಡ್ ಮಾಡು ಸಹ. ಗೈಸ್ ಕೌಂಟ್ ಮಾಡೋಣ ವಿಶ್ವತನ್ ಪಾಯಿಂಟ್ಸ್ ಎಷ್ಟು ಅಂತ. 1 2 3 4 5 6 7 8 9 10 11. ಮೈಕ್ ಒಂದು ಲಾಸ್ಟ್ ಎತ್ಕೊಂಡಿರೋದಕ್ಕೆ 12 13 13 ಪಾಯಿಂಟ್ಸು ವಿಶ್ವತಂಗೆ. ಏನು ಮಾಡ್ತಿದ್ದೆ ಸಹ ಇಡೀ ಗೇಮು? ನಂದೆಷ್ಟಾಗಿದೆ? ಕಡಿಮೆ ಆಗಿದೆಯಾ? ನೋಡಪ್ಪ ಅಲ್ಲಿ ಏನ್ ಲಾಸ್ಟ್ ತಗೊಂಡೆ ಅನ್ಕೊಂಡು. ಗೈಸ್ ಸಹೋಗೆ ಇಡ್ಕೊ, ರೆಕಾರ್ಡ್ ಮಾಡು. ಗೈಸ್ ಇವಾಗ ಸಹೋಗೆ 1 2 3 ಇಲ್ಲ ಕೊತ್ತಂಬರಿ ಸೊಪ್ಪು ನಿಂದಲ್ಲ. ಕಳ್ಳ ನನ್ನ ಮಗನೇ. 1 2 3 4 5 6 7 8 9 9ಅಲ್ಲಿ ಅವಳಿಲ್ಲ ಅಂದ್ರೂ ನೀನು ಆ ಮೈಕ್ ಎತ್ತಿದ್ರೂ ನಿಂದು ಈಕ್ವಲ್ ಪಾಯಿಂಟ್ಸ್ ಆಗ್ತಿತ್ತಾ? ನಿಂದೆಷ್ಟಾಗಿರೋದು ಟೋಟಲ್? 12. ಗೆಲ್ತಾರೆ ಎತ್ತಿದ್ರೆ. ಮೈಕ್ ಎತ್ತಿದ್ರೆ ಈಕ್ವಲ್ ಆಗ್ತಿತ್ತು. 11 ಆಗ್ತಿತ್ತು. ಹೌದಾ? ಇಲ್ಲ, ನಿಂದು ಎಷ್ಟಿರೋದು? 12 ಇರೋದು 10 ಆಗ್ತಾ ಇತ್ತು. ನಂದು 9 ಇರೋದು 11 ಆಗ್ತಾ ಇತ್ತು. ಹಾಂ ಕರೆಕ್ಟು. ಬಟ್ ಇಲ್ಲಿಗೆ ವಿಶ್ವತ ನಮ್ಮ ಇದು ಮುಗೀತು. ಎತ್ತಿಲ್ಲ. ಏನು ನೀನು ಅದು ಎತ್ತಿಲ್ಲ ಅಂದರೆ? ಪರವಾಗಿಲ್ಲ ಬೇಡ, ನಾನೇ ಎಲ್ಲ ಸೋಲೋದು. ಅದು ನಿಂದಲ್ವಾ? ಮತ್ತು ಅದು ಯಾರ್ದು? ನಂಗೆ ಗೊತ್ತಿಲ್ಲ, ನಾನು ಎತ್ತಿಲ್ಲ. ಏ, ಬೆಳ್ಳುಳ್ಳಿ ಹೇಳಿಲ್ಲ ನೀನು. ಈರುಳ್ಳಿ ಕಾಲೇ ಮಾಡಿಲ್ಲ. ಈರುಳ್ಳಿ ಅಲ್ಲ, ಬೆಳ್ಳುಳ್ಳಿ. ಹಾಂ, ಬೆಳ್ಳುಳ್ಳಿ ನೀವು ಅಲ್ಲಿ ಹೊಡೆದಾಡ್ಕೊಂಡು ಪಕ್ಕದಲ್ಲಿ ಹಾಕ್ಬಿಟ್ರಲ್ಲ, ಅದಕ್ಕೆ ಗೊತ್ತಾಗಿಲ್ಲ. ಸೊ ಎನಿವೆ, ಇವಾಗ ಈ ಚಾಲೆಂಜಲ್ಲಿ ನಮ್ಮ ವಿಶ್ವತ ವಿನ್ ಆಗಿದ್ದಾಳೆ ಗೈಸ್. ಇದೊಂದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ವಿ, ಒಂದು ಕ್ವಿಕ್ ಚಾಲೆಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ, ಚೆನ್ನಾಗಿರುತ್ತೆ, ಫನ್ ಇರುತ್ತೆ ಅಂತ. ಸೊ ಅದಕ್ಕೆ ಇವಾಗ ಈ ಚಾಲೆಂಜ್ ಮಾಡಿದ್ವಿ. ಏನೋ ಡೈಲಾಗ್ ಹೊಡ್ದ ಅವಾಗಲೇ, ಕಾರ್ತಿಕ್ ಅಗೇಶ್ ಗೆದ್ದೆ ಅಂದಿದ ತಕ್ಷಣ ನನಗೆ ಎಷ್ಟು ಗೆಲ್ದಿ ಅಂತ ಅಲ್ಲ ಅಂತ. ಜಸ್ಟ್ ಅಲ್ಲಿ ಅದೊಂದು ಮೈಕ್ ನೋ, ಇಲ್ಲಿ ನೋಡು. 1 2 3 4 5 6 7 8 9 10 11 12 ಐ ಹ್ಯಾವ್. ಅದೇ ಆಲ್ಮೋಸ್ಟ್ ಸೋತ್ ಮೇಲೆ ನೋಡಿನಿ. ಬಿಗಿನರ್ಸ್ ಲಕ್ ಅಲ್ಲ. ನಾನು ಕಷ್ಟಪಟ್ಟು ಇವಾಗ ಈ ಇಂಟರ್ವ್ಯೂಲೆಲ್ಲ ಈ ಅಶ್ವಿನಿ ಹೇಳ್ತಾಳೆ ಗೊತ್ತಾ, ಗಿಲ್ಲಿ ಹಂಗೆದ್ದ ಹಿಂಗೆದ್ದ ಅಂತ. ಆ ಥರ ಮಾತಾಡ್ತಾ ಇದೆಯಾ ನೀನು ಇವಾಗ? ಅಶ್ವಿನಿ ಥರ ಮಾತಾಡ್ತಾ ಇದೆಯಾ? ಸಾರಿ, ಅಶ್ವಿನಿ ಅಲ್ಲ, ಅಶ್ವಿನಿ ಅವರು ಥರ ಮಾತಾಡ್ತಾ ಇದೆಯಾ? ಹಾಂ, ವೆರಿ ನೈಸ್. ಎನಿವೆ ಗೈಸ್, ಈ ಚಾಲೆಂಜು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಜಿಮ್ಗೆ ಹೋಗಬೇಕು. ಬನ್ನಿ ಹೋಗೋಣ ಗೈಸ್. ಜಿಮ್ಮಿಗೆ ಬಂದು ಖಾಲಿ ಆಯಿತು ನೋಡಿ ಜಿಮ್ಮು. ಟೈಮ್ ಆಲ್ಮೋಸ್ಟ್ 10 ಗಂಟೆ. ಇವಾಗ ಮುಗೀತು ನಂದು ವರ್ಕೌಟು. ಇವಾಗ ಇನ್ನು ಮನೆಗೆ ಹೋಗೋ ಟೈಮ್. ಬನ್ನಿ ಹೋಗೋಣ ಗೈಸ್. ನನ್ನ ಡೇ ಇಲ್ಲಿಗೆ ಇವಾಗ ಮುಕ್ತಾಯ ಆಗ್ತಾ ಇದೆ. ಕರೆಕ್ಟಾಗಿ ಬೆಡ್ ಮೇಲೆ ಬಂದೆ. ಇವಾಗ ನಿದ್ದೆ ಮಾಡಿ ನಾಳೆ ಐ ಹ್ಯಾವ್ ಅ ಲಾಂಗ್ ಡೇ. ನಾಳೆ ನನಗೆ ಕೆಲಸ ಇದೆ. ಆ್ಯಂಡ್ ನಾಳೆ ಅರ್ಜುನ್ನು ಮತ್ತು ನನಗೆ ಇಬ್ಬರಿಗೂ ಜೊತೆ ಕೆಲಸ ಇದೆ, ಅದು ತೋರಿಸ್ತೀನಿ. ಆ್ಯಂಡ್ ಅದನ್ನು ಬಿಟ್ಟು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು. ನಾನು ಪಾಸ್ಪೋರ್ಟ್ ಮಾಡಿಸ್ತಾ ಇದ್ದೀನಿ. ಸೊ ಇದೆಲ್ಲ ನಾಳೆ ವ್ಲಾಗಲ್ಲಿ ಬರುತ್ತೆ ಗೈಸ್. ಅಲ್ಲಿ ತನಕ ಕೀಪ್ ವೇಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಬಾಯ್ ಗೈಸ್, ಲವ್ ಯು ಆಲ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.